ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಬುಧವಾರದ ಬ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಒಂದು 6:30 ಗಂಟೆ ಆಗಿದೆ. ಸೊ ಇವಾಗ ಎದ್ದಿದ್ದೀನಿ ನಾನು. ಸಹರಿಗೆ ಎದ್ದರೆ ಜಾಸ್ತಿಯಾಗಿ ಮಲಗಲ್ಲ, ಬಟ್ ಇವತ್ತು ಮಲಗಿದ್ದೆ, ಒಂದು ಅರ್ಧ ಗಂಟೆ ಆದರೂ ಮಲಗೋಣ ಅಂತೇಳಿ. ಸೊ ಹಾಗಾಗಿ ಮಲಗಿ ಇವಾಗ ಎದ್ದಿರೋದು. ಮಲಗಿದ್ರೆ ಗೊತ್ತಿದೆಯಲ್ವ ಎಲ್ರಿಗೂ, ಎದ್ದೇಳಕ್ಕೇ ಒಂಥರ ಉದಾಸೀನ ಆಗ್ತಾ ಇರುತ್ತೆ, ಏನೋ ಒಂಥರ ಮೂಡ್ ಆಫ್ ಥರ ಆಗಿಬಿಡುತ್ತೆ ಸಹರಿಗೆ ಮಲಗಿ ಎದ್ದರೆ. ಅವಾಗ ನಿದ್ದೆನೂ ಬರಲ್ಲ, ನಿದ್ದೆ ಹಿಡಿಯೋದಕ್ಕೆ ಒಂದು ಅರ್ಧ ಗಂಟೆ 1 ಗಂಟೆ ಬೇಕಾಗುತ್ತೆ. ಆಮೇಲೆ ನಾನು ಇವಾಗ ಮಲಗಿರೋದು ಅಷ್ಟೇ, ಒಂದು 5:45 5:50 ಆಗಿದೆ. ಇವಾಗ 6:30ಗೆ ಎದ್ದಿದ್ದೀನಿ. ಸೊ ಎದ್ದು ಇವಾಗ ಬಟ್ಟೆ ನಿನ್ನೆ ಸಂಜೆ ತೊಳೆದಿದ್ನಲ್ಲ, ಸೊ ಅದನ್ನು ಏನು ಒಣಗೋದಕ್ಕೆ ಹಾಕೋದಕ್ಕಿತ್ತು. ಸೊ ಫಸ್ಟಿಗೆ ಹೋಗಿ ಬಟ್ಟೆ ಒಣಗೋದಕ್ಕೆ ಹಾಕಿದ್ದೀನಿ. ಹಾಗೆಯೇ ಇಲ್ಲಿ 1-2 ಪಾತ್ರೆ ಇದೆ, ಸ್ವಲ್ಪ ಇರೋದು, ಜಾಸ್ತಿ ಏನಿಲ್ಲ. ಸೊ ಅದನ್ನು ಇವಾಗ ಚೆನ್ನಾಗಿ ವಾಶ್ ಮಾಡಿ, ಚೆನ್ನಾಗಿ ಅಂದರೆ ಎಲ್ಲರೂ ಚೆನ್ನಾಗಿಯೇ ವಾಶ್ ಮಾಡೋದು. ವಾಶ್ ಮಾಡಿ ಅದನ್ನು ಆಮೇಲೆ ಅಷ್ಟೊತ್ತಿಗೆ ಮಕ್ಕಳು ಸ್ಕೂಲಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ. ಸೊ ಅವ್ರನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಆದಮೇಲೆ ಏನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿದ್ದೆಯಿಂದ ಎದ್ದಿರೋ ಕಾರಣ ಅನಿಸುತ್ತೆ ಏನೇನೋ ಮಾತಾಡ್ತಾ ಇದ್ದೀನಿ. ಅಂದರೆ ಸಡನ್ಲಿ ಎದ್ದಿದ್ದು ನಾನು, ಯಾಕೆಂದರೆ ಟೈಮ್ ಆಗುತ್ತಲ್ವ ಮಕ್ಕಳಿಗೆ ಸ್ಕೂಲಿಗೆ ಅಂತೇಳಿ. ಆ ಟೈಮಲ್ಲಿ ಮಲಗಲೇಬಾರ್ದು, ಸಹರಿಗೆ ಎದ್ದರೆ ಅಲ್ವಾ ಮಲಗಲೇಬಾರ್ದು ನಾನು ಅನ್ಕೋತೀನಿ. ಆಮೇಲೆ ಮಲಗಬೇಕು, ಒಂದು ಕೆಲಸ ಎಲ್ಲ ಆದಮೇಲೆ ಒಂದು 10-11 ಗಂಟೆಯಿಂದನೇ ಮಲಗಬೇಕು. ಈ ಟೈಮಲ್ಲಿ ಅಂದರೆ ಸಹರಿಗೆ ಎದ್ದು ಮಲಗಿದ್ರೆ ಎಬೋ ಹೇಳೋದೇ ಬೇಡ, ಆ ಥರ ಒಂಥರ ಮೂಡ್ ಆಫ್ ಥರ ಆಗ್ತಾ ಇರುತ್ತೆ. ನನ್ನ ವಾಯ್ಸ್ ಕೇಳಿ ಗೊತ್ತಾಗ್ತಾ ಇರ್ಬೋದು ನಿಮಗೆ. ಸೊ ಇವತ್ತು ನೋಡಿ ಒಂಥರ ಮಂಜು ಥರ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಲೈಮೇಟ್ ಅಂತೂ. ಸೊ ಫ್ರೆಂಡ್ಸ್, ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸಿ ಆದಮೇಲೆ ಏನಾಗುತ್ತೆ ಅದೆಲ್ಲನೂ ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ತೀನಿ. ಹಾಗೆಯೇ ಜಾಸ್ತಿ ಏನು ಪಾತ್ರೆ ಇತ್ತಿಲ್ಲ, ಅಂದರೆ ಇವತ್ತು ಇಫ್ತಾರಲ್ಲಿ ನಾನು ತೊಳೆದಿಲ್ಲ, ಬೇಗ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಗೋಣ ಅಂತೇಳಿ ಮಲಗಿರೋದು. ಅಂದರೆ ಓದಿ ನಮಾಜ್ ಎಲ್ಲ ಆದಮೇಲೆ ಒಂದು 5:45 ಆಗುವಾಗೆಲ್ಲ ಮಲಗಿರೋದು. ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ನಿದ್ದೆ ಸಿಗಲಿ ಅಂತೇಳಿ. ಬಟ್ ನಿದ್ದೆ ಬರೋದಕ್ಕೇ ತುಂಬ ಲೇಟ್ ಆಗಿಬಿಟ್ಟು, ಆ ಥರ ಎಚ್ಚರ ಆಗಿಬಿಟ್ಟು, ಏನು ನಾವು ಮಲಗಿದ್ರೆ ಬೇಗ ನಿದ್ದೆನೂ ಬರಲ್ವಲ್ಲ. ಸೊ ಹಾಗಾಗಿ ಪಾತ್ರೆ ಏನು ತೊಳೆದಿಲ್ಲ, ಹಾಗೆಯೇ ಇಟ್ಟಿದೆ. ಇವಾಗ ನಾನಿಲ್ಲಿ ಏನು ವಾಶ್ ಮಾಡಿ ತೆಗಿತಾ ಇದ್ದೀನಿ. ಹಾಗೆಯೇ ನನ್ನ ನೈಟಿ ನೋಡಿ ನಗಾಡಬೇಡಿ, ಯಾಕೆಂದರೆ ನಾನು ಫಸ್ಟಿಗೂ ಹೇಳಿದ್ದೆ, ನಾನು ಹಾಕೋ ಎಲ್ಲ ನೈಟಿಗಳು ನಮ್ಮ ಅಮ್ಮಂದಕ್ಕೂ ನನ್ನ ಸೈಜಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಅಮ್ಮನ ನೈಟಿನೇ ಹಾಕ್ಕೊಳ್ತೀನಿ. ನನಗೆ ತುಂಬ ಲೂಸ್ ಆಗಿ ಹಾಕಿದರೆ ತುಂಬಾ ಇಷ್ಟ ಆಗುತ್ತೆ ನೈಟ್ ಟೈಮಲ್ಲೆಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಅಮ್ಮಂದು ನೈಟಿನೇ ನಾನು ಅಮ್ಮನ ಮನೆಗೆ ಹೋದರೆ ಒಂದೊಂದೇ ತಗೊಬಂದು ನಾನು ಹಾಕ್ಕೋತೀನಿ ಅಷ್ಟೇ. ನಾನಾಗಿ ಇಷ್ಟ ತನಕ ಯಾವುದೇ ನೈಟಿ ತಗೊಂಡಿಲ್ಲ. ಹಾಗಾಗಿ ಎಲ್ಲ ನೈಟಿಗಳೂ ತುಂಬ ಲೂಸಾಗಿನಿದೆ. ನನಗೆ ಫಿಟ್ಟಿಂಗ್ಸು ಮಾಡಬಾರ್ದು ಅಂತೇಳಿ ಏನಿಲ್ಲ, ಬಟ್ ನಾನು ಫಿಟ್ಟಿಂಗ್ಸ್ ಬೇಡ ಅಂತಲೇ ಲೂಸಾಗಿಯೇ ಬಿಟ್ಟಿರೋದು. ನೈಟ್ ಟೈಮಲ್ಲಿ ಸ್ವಲ್ಪ ಏನು ಫ್ರೀ ಆಗಿರಲಿ ಅಂತೇಳಿ. ಸೊ ಅದಕ್ಕೋಸ್ಕರ ಲೂಸ್ ನೈಟಿಗಳನ್ನೇ ಹಾಕ್ತಾ ಇದ್ದೀನಿ. ರಾತ್ರಿ ಅಂತೂ ತುಂಬಾ ಸೆಕೆ ಇದೆ. ಸೊ ಹಾಗಾಗಿ ಹಾಸಿಗೆ ಏನು ಹಾಕಲ್ಲ, ಕೆಳಗಡೆ ಬ್ಲ್ಯಾಂಕೆಟ್ ಹಾಕಿ ಮಲ್ಕೋತೀವಿ. ಜಾಸ್ತಿ ಸೆಕೆ ಆದರೆ ಆ ಬ್ಲ್ಯಾಂಕೆಟನ್ನು ತೆಗೆದು ಹಾಗೇ ನೆಲದಲ್ಲೇ ಮಲ್ಕೊಳ್ಳೋದು. ಸೊ ಹಾಗಾಗಿ ಏನೋ ನೆಲದಲ್ಲೇ ಇದ್ದೀವಿ. ಅವಳು ಮಾತ್ರ ಅಲ್ಲ, ನಾನು ನೆಲದಲ್ಲೇ ಮಲ್ಕೊಳ್ಳೋದು, ಯಾಕಂದರೆ ಅಷ್ಟೊಂದು ಹೀಟ್ ಆಗುತ್ತೆ ಮೇಲ್ಗಡೆ. ಹಾಗಾಗಿ ಈ ಸಹರಿ ಆದಮೇಲೆ ಮಲಗಿರೋ ಮಕ್ಕಳನ್ನ ಎಬ್ಸೋದೇ ಏನೋ ಒಂದು ಕೆಲಸ ಅಂತಲೇ ಹೇಳ್ಬೋದು. ನಮಗೇನೆ ಎದ್ದೇಳಕ್ಕಾಗಲ್ಲ ಸಹರಿ ಮಾಡಿಕೊಂಡು ಮಲಗಿದ್ರೆ. ಇನ್ನು ಪಾಪ ಮಕ್ಕಳು ಯಾವ ಥರ ಎದ್ದೇಳ್ತಾರೆ, ಸ್ಕೂಲ್ ಬೇರೆ ಇದೆ. ಲಾಸ್ಟ್ ಇಯರ್ ರಂಜಾನಲ್ಲಿ ಸ್ಕೂಲ್ ರಜಾ ಲೀವ್ ಸಿಕ್ಕಿತ್ತು, ವೆಕೇಷನ್ ಸಿಕ್ಕಿತ್ತು. ಬಟ್ ಈ ವರ್ಷ ಹಬ್ಬೆಲ್ಲ ಮುಗಿಯುತ್ತೆ, ಆಮೇಲೆ ಅವ್ರಿಗೇನು ವೆಕೇಷನ್ ಸ್ಟಾರ್ಟ್ ಆಗೋದು. ಪಾಪ ರಂಜಾನಲ್ಲಿ ರಜೆ ಇದ್ದರೆ ಒಳ್ಳೇದಿತ್ತು ಅಂತೇಳಿ ಅನಿಸ್ತಾ ಇದೆ, ಯಾಕೆಂದರೆ ಮಲಗಿ ಸ್ವಲ್ಪ ಆರಾಮಾಗಿ ಮಲ್ಕೋಬೋದಲ್ವ ಅವರು ಅಂತೇಳಿ. ಬಟ್ ಏನು ಮಾಡೋದು, ಒಂದೊಂದು ವರ್ಷ ಒಂದೊಂದು ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಮಲಗಿದ್ದಾಳೆ. ಅಲಿನಾ ಏನಿಡಿ, ಅಲಿನಾ ಯಾರೇ ಇತ್ತಿಡಿ. ಸೊ ಇವಾಗ ಮಕ್ಕಳು ಸ್ಕೂಲಿಗೆಲ್ಲ ರೆಡಿ ಆಗಿದ್ದಾರೆ, ಆಟೋಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದೊಂದು ದಿವಸ ಒಂದೊಂದು ಟೈಮಲ್ಲಿ ಬರುತ್ತೆ ಆಟೋ. ಒಂದೊಂದು ಸಲ 8:15 ಬರುತ್ತೆ, ಒಂದೊಂದು ಸಲ 8:15 ಬರುತ್ತೆ, ಒಂದೊಂದು ಸಲ 8:10 ಬಂದುಬಿಡುತ್ತೆ. ಸೊ ಹಾಗಾಗಿ ಬೇಗನೆ ರೆಡಿ ಮಾಡಿಸಿ ನಿಲ್ಲಿಸ್ಬಿಡ್ತೀನಿ. ಹಾಗೆಯೇ ಇಲ್ಲಿ ಒಂದು ಕಾಗೆ ತುಂಬಾ ಏನೋ ಬೊಬ್ಬೆ ಹಾಕ್ತಾ ಇತ್ತು, ಅದರೊಟ್ಟಿಗೆ ಎಲ್ಲ ಕಾಗೆಗಳು ಬರ್ತಾ ಇತ್ತು.
ಅದ್ರದ್ದು ಭಾಷೆ ಅದಕ್ಕೇನೆ ಅರ್ಥ ಆಗೋದು. ಮನುಷ್ಯರ ಭಾಷೆ ಮನುಷ್ಯರಿಗೆ ಅರ್ಥ ಆಗುತ್ತೆ, ಅದೇ ಥರ ಕಾಗೆ ಭಾಷೆ ಕಾಗೆಗೆ ಅರ್ಥ ಆಗುತ್ತೆ. ಏನು ಹೇಳೋದೋ ಏನೋ ಗೊತ್ತಿಲ್ಲ, ಅದು ಅಳುವಾಗ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದೆ ಎಲ್ಲ ಕಾಗೆಗಳನ್ನು. ನೋಡಿ, ಈ ಕಂಬದ ಮೇಲೆ ಒಂದು ಕಾಗೆ ಇದೆ, ಆ ಕಾಗೆ ಬೊಬ್ಬೆ ಹಾಕ್ತಿರೋದು. ಬಾಕಿರೋ ಕಾಗೆಗಳೆಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇದೆ. ಸೊ ಫ್ರೆಂಡ್ಸ್, ಇವಾಗ ಮನೆ ಕೆಲಸ ಎಲ್ಲ ಆಗಿದೆ, ಮಕ್ಕಳು ಸ್ಕೂಲಿಗೆಲ್ಲ ಹೋಗಿದ್ದಾರೆ. ಇವಾಗ ಲೇಟ್ ಆಯಿತು, 11 ಗಂಟೆ 11:30 ಆಯಿತು, ಸ್ವಲ್ಪ ಲೇಟ್ ಆಯಿತು. ಇವತ್ತು ನಾನು ಆರಾಮಾಗಿನೇ ಕೆಲಸ ಮಾಡಿರೋದು, ಏನು ಅರ್ಜೆಂಟಾಗಿ ಏನು ಮಾಡಿಲ್ಲ, ಆರಾಮಾಗಿನೇ ಮಾಡಿರೋದು. ಯಾವಾಗಲೂ ಅದೇ ಕೆಲಸ, ಅದೇ ಏನು ಮಾಡೋದು, ಅದಕ್ಕೆ ಆರಾಮಾಗಿನೇ ಮಾಡಿದ್ದೆ. ಇವತ್ತು ಅರ್ಜೆಂಟ್ ಏನು ಮಾಡಿಲ್ಲ. ಸೊ ಹಾಗಾಗಿ ಇವಾಗ ಕೆಲಸ ಎಲ್ಲ ಆಗಿದೆಯಲ್ಲ, ಸ್ವಲ್ಪ ಹೊತ್ತು ಏನು ಕೂತ್ಕೊಂಡು ರೆಸ್ಟ್ ಎಲ್ಲ ತಗೊಳ್ಳೋಣ ಅಂತೇಳಿ. ರೆಸ್ಟ್ ಅಂದರೆ ಒಂದು ಸ್ವಲ್ಪ ಏನು, ಆಮೇಲೆ ಇಫ್ತಾರಿಗೆ ರೆಡಿ ಮಾಡಬೇಕು, ಓದೋದು, ನಮಾಜಲ್ಲಿ ಇದೆಯಲ್ವ. ಸೊ ಹಾಗಾಗಿ ಒಂದು ಅರ್ಧ ಗಂಟೆ 1 ಗಂಟೆ ಆರಾಮಾಗಿ ಕೂತ್ಕೊಳ್ಳೋಣ ಅಂತೇಳಿ. ಸೊ ಹಾಗೆಯೇ ಏನು ರಾತ್ರಿ ಅಂತೂ ನಿದ್ದೆನೇ ಬರಲ್ಲ, ಈ ಟೈಲ್ಸ್ ಮೇಲೆ ಮಲ್ಕೊಳ್ಳೋದು. ಸೆಕೆ ಆಗುತ್ತೆ ಅಂತೇಳಿ ಟೈಲ್ಸಲ್ಲೇ ಮಲ್ಕೋತಾ ಇದ್ದೀವಿ. ಅದರಲ್ಲಿ ಬೇರೆ ಮೈಕೈ ನೋವು ಬಂದುಬಿಡುತ್ತೆ. ಹಾಗೆಯೇ ಆ ಟೈಲ್ಸಲ್ಲಿ ಮಲ್ಗೋದು ಒಂದೇ, ನಮ್ಮ ಈ ಬೆಡ್ಡಲ್ಲಿ ಮಲ್ಕೊಳ್ಳೋದು ಒಂದೇ. ಯಾಕೆಂದರೆ ಅಷ್ಟೊಂದು ಏನು ಹಾರ್ಡ್ ಆಗಿರುವಂತಹ ಬೆಡ್. ಮದುವೆ ಟೈಮ್ ಇದು, ಚೇಂಜ್ ಮಾಡಿಲ್ಲ, ಇನ್ನೂ ಚೇಂಜ್ ಮಾಡಬೇಕು ಅಂತೇಳಿ ಅನ್ಕೋತಾ ಇದ್ದೆ. ಬಟ್ ಆಯಿತು, ಬೇಡ, ಇವಾಗ ಇಷ್ಟು ವರ್ಷನೇ ಆಯಿತು, ಇನ್ನು ಸ್ವಲ್ಪ ವರ್ಷ ಹೋಗಲಿ, ಏನು ಒಂದು ಕ್ಯಾಶಲ್ಲೇ ತಗೊಳ್ಳೋಣ ಅಂತೇಳಿ. EMIಲಿ ಒಂದೊಂದ್ಸಲ ಆಗುತ್ತೆ, EMIಲೇ ತಗೋಬಿಡೋಣ ಅಂತೇಳಿ. ಯಾಕೋ ಗಂಟ್ಲದಾಗ್ತಾ ಇದೆ. EMIಲೇ ತಗೋಬಿಡೋಣ ಅಂತೇಳಿ. ಆಮೇಲೆ ಆಗುತ್ತೆ, ಬೇಡ, ಸ್ವಲ್ಪ ಟೈಮ್ ಹೋಗಲಿ. ಎಲ್ಲರ ಲೈಫಲ್ಲೂ ಸ್ವಲ್ಪ ಸಾಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಇದ್ದೇ ಇರುತ್ತಲ್ವ. ಸೊ ಹಾಗೇನೆ ನಮ್ಮ ಲೈಫಲ್ಲೂ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಎಲ್ಲ ಇದೆ. ಸೊ ಹಾಗಾಗಿ ಇವಾಗ ಬೇಡ, ಎಲ್ಲ ಸ್ವಲ್ಪ ಅದೆಲ್ಲ ಕ್ಲಿಯರ್ ಆಗಲಿ, ಆಮೇಲೆ ಇನ್ಶಾಲ್ಲ ನೋಡೋಣ, ತೆಗಿಯೋಣ ಅಂತೇಳಿ. ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ, ಏನಾಗುತ್ತೆ ನೋಡೋಣ. ಇನ್ಶಾಲ್ಲ ತೆಗಿಬೇಕು. ಆಮೇಲೇನು ಇವತ್ತು ಏನು ಮಾಡೋದು ಅಂತಲೂ ಡಿಸೈಡೂ ಮಾಡಿಲ್ಲ ನಾನು. ಏನು ಮಾಡೋದು ಅಂತಲೇ ಚಿಕನ್ ಮಾತ್ರ ತೆಗೆದು ಹೊರಗಡೆ ಇಟ್ಬಿಟ್ಟಿದ್ದೀನಿ, ಫ್ರಿಜ್ಜಿಂದ ತೆಗೆದು ಹೊರಗಡೆ ಇಟ್ಟಿದ್ದೀನಿ ಅಷ್ಟೇ. ಆಮೇಲೆ ಏನು ಮಾಡೋದು ಏನು ಅಂತೇಳಿ ಡಿಸೈಡ್ ಮಾಡಿಲ್ಲ ಇನ್ನು. ಇವತ್ತಾದರೆ ಏನಾದರೂ ಒಂದು ಮಾಡಿ ಸಮೋಸ ಅಂಗಡಿಯಿಂದನೇ ತಗೋಬರ್ತೀನಿ ಅಂತೇಳಿ. ಇವತ್ತು ಯಾಕೋ ಒಂಥರ ಮೂಡಿಲ್ಲ, ಕೆಲಸ ಮಾಡೋದಕ್ಕೇ ಮೂಡಿಲ್ಲ ಅಂತ ಹೇಳ್ಬೋದು. ಇವತ್ತು ನಂದು ಕೆಲಸನೇ ಲೇಟ್ ಅಲ್ವ. ಸೊ ಹಾಗಾಗಿ ನನಗೆ ಇವತ್ತು ಕೆಲಸ ಮಾಡೋದಕ್ಕೇ ಮೂಡಿಲ್ಲ. ನೋಡೋಣ, ಆದರೆ ಮಾಡ್ತೀನಿ ಏನಾದರೂ ಸ್ಪೆಷಲ್, ಇಲ್ಲಾಂದರೆ ಏನಾದರೂ ಸಿಂಪಲ್ ಆಗಿನೇ ಮಾಡ್ತೀನಿ. ಆಮೇಲೆ ಶಾರ್ಟ್ಸಿಗೆ ಒಂದು ವೀಡಿಯೋ ನಂತರ ಆಲ್ರೆಡಿ ರೆಡಿ ಇದೆ. ಸೊ ಅದನ್ನೇ ನಾಳೆ ನಾನು ಶಾರ್ಟ್ಸಿಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಹೊತ್ತು ಕೂತು ಆಮೇಲೆ ಎದ್ದು ನಮಾಜೆಲ್ಲ ಮಾಡಿ ಓದಿ ಎಲ್ಲ ಆದಮೇಲೆ ಏನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಹಾಗೆಯೇ ಇವಾಗ ನಾನೊಂದು ಡಾಕ್ಯುಮೆಂಟ್ ಹುಡುಕ್ತಾ ಇದ್ದೆ. ಅಂದರೆ ನಂದು ಐಡೆಂಟಿ ಕಾರ್ಡ್ ಇದೆಯಲ್ವ, ಅದು ಕಾಣಿಸ್ತಾ ಇತ್ತಿಲ್ಲ. ಸೊ ಅದನ್ನು ಹುಡುಕ್ತಾ ಇದ್ದೆ. ಆವಾಗ ನನಗೆ ಕೆಲವೊಂದು ಫೋಟೋ ಸಿಕ್ತು. ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಅಂದರೆ ನನ್ನ ದೊಡ್ಡ ಮಗಳಿದ್ದಾಳಲ್ವ, ಅವಳದು. ಸೊ ಇಲ್ಲಿ ನೋಡಿ, ಇದು ಚಿಕ್ಕವಳಿದ್ದಾಗದ್ದು ಫೋಟೋ. ಅವಳು ಗುಂಡಾಗಿದ್ಲು, ಇವಾಗಂತಲ್ಲ, ಅವಳು ಚಿಕ್ಕವಳಿರುವಾಗಲೇ ಇದೇ ಥರ ಗುಂಡಾಗಿನೇ ಇದ್ದಿದ್ದವಳು. ಹಾಗೆಯೇ ಇಲ್ಲೂ ಒಂದು ಫೋಟೋ ನೋಡಿ, ಇದು ಐ ಥಿಂಕ್ ಫಸ್ಟ್ ಸ್ಟ್ಯಾಂಡರ್ಡ್ಗಾಗಿರಬೇಕು, ಇದು 3rd ಸ್ಟ್ಯಾಂಡರ್ಡಲ್ಲಿ. ನೋಡಿ ಯಾವ ಥರ ಇದ್ದಾಳೆ ಅಂತೇಳಿ. ಸೊ ಹಾಗೆಯೇ ಸ್ಕೂಲಿದು ಇದೆ. ಇಲ್ಲಿ ನೋಡಿ, ಇದು LKG, ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದು ಗೊತ್ತಾಗಿರ್ಬೋದು ನಿಮಗೆ. ಇದು ಅಲ್ಲಿನ LKG ಇದ್ದಿದ್ದು ನೋಡಿ, LKG ಇದ್ದು. ಆಮೇಲೆ ಇದು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದು ನೋಡಿ. ಚಿಕ್ಕವಳು ಎಲ್ರಿಗಿಂತ ದೊಡ್ಡೋಳ ಥರ ಕಾಣಿಸ್ತಾಳೆ, ಏಜ್ ಚಿಕ್ಕದಾದ್ರೂ ಎಲ್ರಿಗಿಂತ ದೊಡ್ಡೋಳ ಥರ ಕಾಣಿಸ್ತಾಳೆ. ಸೊ ಹಾಗೆಯೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದು. ಇಲ್ಲಿದ್ದಾಳಲ್ವ, ಇದು ಫಸ್ಟ್ ಸ್ಟ್ಯಾಂಡರ್ಡ್. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ದಾಳಲ್ವ, ಇದು 2nd ಸ್ಟ್ಯಾಂಡರ್ಡ್ ಇದ್ದು. ಸೊ ನೋಡಿ ಯಾವ ಥರ ಇದ್ದಾಳೆ ಅಂತೇಳಿ. ಎಲ್ಲ ಮಕ್ಕಳಿಗಿಂತ ದೊಡ್ಡೋಳ ಥರನೇ ಕಾಣಿಸ್ತಾಳೆ. ಅವಳದು ಕ್ಲಾಸ್ ಇದು ಮಕ್ಕಳಲ್ಲ, ಇನ್ನೂ ಚಿಕ್ಕವ್ರ ಥರನೇ ಇದ್ದಾರೆ. ಬಟ್ ಅವಳು ಮಾತ್ರ ಏನೋ ದೊಡ್ಡೋಳ ಥರನೇ ಇದ್ದಾಳೆ ನೋಡಿ. ತುಂಬಾ ಕ್ಯೂಟ್ ಆಗಿದ್ಲು. ಒಟ್ಟಿನಲ್ಲಿ ಇನ್ನೂ ಚಿಕ್ಕದಿರೋದು ಫೋಟೋಸಲ್ಲಿ ಇದೆ, ನಮ್ಮ ಅಮ್ಮನ ಮನೇಲಿದೆ, ಎಲ್ಲರೂ ಮೊಬೈಲಲ್ಲಿದೆ. ನಂದು ಮೊಬೈಲ್ ಚೇಂಜ್ ಆದಮೇಲೆ ಎಲ್ಲ ಹೋಗಿದೆ. ಇದ್ರಲ್ಲಿ ನೋಡಿ ಯಾವ ಥರ ಗುಂಡಾಗಿದ್ದಾಳೆ ಅಂತೇಳಿ. ಇವಾಗಲ್ಲ, ಅವಳು ಚಿಕ್ಕ ಮಗು ಇರುವಾಗಲೇ ತುಂಬಾ ದಪ್ಪ ಇದ್ಲು, 4 kg ತನಕ ಇದ್ಲು, ತುಂಬಾ ದಪ್ಪ ಇದ್ಲು. ಬಟ್ ಏನಾಯಿತು ಅಂದರೆ ನನಗೆ ಅದೇ ಒಂದು ಟೆನ್ಷನ್ ಇತ್ತು, ಸಣ್ಣ ಆದರೆ ಸಾಕು ಅಂತೇಳಿ. ಯಾಕೆಂದರೆ ಅವ್ರ ಹಸ್ಬೆಂಡ್ ಫ್ಯಾಮಿಲಿಲಿ ಎಲ್ಲರೂ ದಪ್ಪನೇ ಇರೋದು, ಇವಳೊಬ್ಳು ಸಣ್ಣ ಆದರೆ ಸಾಕು ಅಂತ ಹೇಳಿತ್ತು. ಮಾಷಾಲ್ಲ, ಹೇಗೂ ಇವಾಗ ಸ್ವಲ್ಪ ಸ್ವಲ್ಪ ಸಣ್ಣ ಆಗ್ತಾ ಇದ್ದಾಳೆ. ಅದೇ ಥರ ಸಣ್ಣ ಆದರೆ ಸಾಕು ಅಂತೇಳಿ, ಜಾಸ್ತಿ ದಪ್ಪ ಬೇಡ, ಇರಲಿ, ಒಂದು ಮೀಡಿಯಮ್ ಆಗಿರಲಿ ಅಂತೇಳಿ. ಬಟ್ ಮಾಷಾಲ್ಲ ಇವಾಗ ಸಣ್ಣ ಆಗ್ತಿದ್ದಾಳೆ, ಅದೇ ಒಂದೇನೋ ಸಮಾಧಾನ ಅಂತ ಹೇಳ್ಬೋದು.
ಸೊ ಆ ಫೋಟೋಸ್ ಎಲ್ಲ ನಿಮಗೆ ತೋರಿಸ್ಬೇಕಂತೇಳಿ ಆಯಿತು, ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿರೋದು. ನಾನಿಲ್ಲಿ ಐಡೆಂಟಿ ಕಾರ್ಡ್ ಹುಡ್ಕೋದಕ್ಕೆ ಅಂತೇಳಿ ಫೈಲ್ ಓಪನ್ ಮಾಡಿರೋದು. ಸೊ ಫೋಟೋಸ್ ಎಲ್ಲ ಸಿಕ್ತು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡಿದ್ದು, ತೋರಿಸಿರೋದು. ಸೊ ಇವಾಗ ಐಡೆಂಟಿ ಕಾರ್ಡೇ ಹುಡುಕಿಲ್ಲ. ಇವಾಗ ಫಸ್ಟ್ ನಾನು ಐಡೆಂಟಿ ಕಾರ್ಡನ್ನು ಹುಡ್ಕೋತೀನಿ ಎಲ್ಲಿದೆ ಅಂತೇಳಿ. ಯಾಕಂದರೆ ಇಂಪಾರ್ಟೆಂಟ್ ಆಗಿರುವಂತಹ ಡಾಕ್ಯುಮೆಂಟ್ಸ್ ಅದಲ್ಲ. ಇವಾಗಂತೂ ಏನೇನೋ ಬರ್ತಾ ಇದೆ, ಅದಕ್ಕೆಲ್ಲ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ನಾನಿಲ್ಲಿ ಐಡೆಂಟಿ ಕಾರ್ಡನ್ನು ಹುಡುಕ್ತೀನಿ, ಆಮೇಲೆ ಬರ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ಇಫ್ತಾರಿಗೆ ಏನು ಮಾಡೋದು ಅಂತೇಳಿ ಯೋಚನೆ ಮಾಡಿ ಸಡನ್ಲಿ ಅಂದರೆ ಮಲಗಿದ್ದೆ. ಆಮೇಲೆ ಸಡನ್ಲಿ ಎಚ್ಚರ ಆಯಿತು, ಸಡನ್ಲಿ ನೆನಪಾಯಿತು, ಉದ್ದಿನ ಬೇಳೆ ಇದೆಯಲ್ವ ಅದರದ್ದು ವಡೆ ಮಾಡೋಣ ಅಂತೇಳಿ. ಅದು ನೆನೆಯೋದಕ್ಕೆ ಹಾಕಿಲ್ಲ, ಅದಕ್ಕೋಸ್ಕರ ಬಿಸಿನೀರಲ್ಲಿ ಅದನ್ನು ನಾನಿಲ್ಲಿ ನೆನೆಯೋದಕ್ಕೆ ಹಾಕ್ತಾಯಿದ್ದೀನಿ. 1.5 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಅಂದರೆ ಈ ಕಟೋರಿ ಇದೆಯಲ್ವ ಇದರಲ್ಲಿ 1.5 ಕಪ್ಪಷ್ಟು ಹಾಕ್ತಾ ಇದ್ದೀನಿ ಉದ್ದಿನ ಬೇಳೆನ. ಬಿಸಿನೀರಲ್ಲಿ ನೆನೆ ಹಾಕ್ತೀನಿ, ಆವಾಗ ಬೇಗ ಏನಾಗುತ್ತೆ ಅಂದರೆ ನೆನೆಯುತ್ತೆ, ಅದು ಅಂದರೆ ಸೋಕಾಗುತ್ತೆ. ಆಮೇಲೆ ಒಂದು 4-5 ಗಂಟೆ ಆಗುವಾಗ ಅದನ್ನು ರುಬ್ಬಿದರೆ ಆಗುತ್ತೆ. ಆಮೇಲೆ ಒಂದು ಅರ್ಧ ಗಂಟೆ 1 ಗಂಟೆ ಇಟ್ಟರೆ ಕರೆಕ್ಟ್ ಆಗುತ್ತೆ ಅಂತೇಳಿ. ಸೊ ಫ್ರೆಂಡ್ಸ್, ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗನ್ಸುತ್ತೆ, ನನ್ನ ಪ್ರಕಾರ ನಾನೊಂದು ಸ್ವಲ್ಪ ಆದ್ರೂ ಚೆನ್ನಾಗಿ ವೀಡಿಯೋನ ಮಾಡ್ತೀನಿ ಅಂತೇಳಿ. ಯಾಕೆಂದರೆ ನಾನು ತುಂಬ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಅಂದರೆ ಸ್ಟಾರ್ಟಿಂಗಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿರೋದು. ಬಟ್ ಮಾಶಾಅಲ್ಲಾ ಅವರಿಗಂತೂ ಒಳ್ಳೆ ಸಬ್ಸ್ಕ್ರೈಬರ್ಸು ಇದೆ. ನನ್ನಂತೂ ಸಬ್ಸ್ಕ್ರೈಬರ್ಸೇ ಜಾಸ್ತಿ ಆಗ್ತಾಯಿಲ್ಲ. ಡೈಲಿ ಒಂದು ವೀಡಿಯೋಗೆ 1 ಸಬ್ಸ್ಕ್ರೈಬರ್ಸೂ ಆಗೋದು ಕಮ್ಮಿ. ಅಪರೂಪಕ್ಕೆ ಯಾವತ್ತಾದರೂ ಒಂದೊಂದು ಸಲ ಒಂದು ವೀಡಿಯೋಗೆ 2-3 ಸಬ್ಸ್ಕ್ರೈಬರ್ಸ್ ಈ ಥರ ಎಲ್ಲ ಆಗುತ್ತೆ. ಒಂದೊಂದು ದಿವಸ ಆಗೋದಿಲ್ಲ. ಇವಾಗ 3-4 ದಿವಸದಿಂದ 4-5 ದಿವಸನೇ ಆಯಿತು, ಯಾವುದೇ ವೀಡಿಯೋ 3 ದಿವಸ ಆಯಿತು. 3 ದಿವಸದಿಂದ ಯಾವುದೇ ವೀಡಿಯೋಗೂ ಒಂದೂ ಸಬ್ಸ್ಕ್ರೈಬರ್ಸೇ ಆಗಿಲ್ಲ ನಂದು. ಲಾಂಗ್ ವೀಡಿಯೋಗೆ ಅಂದರೆ ಶಾರ್ಟ್ಸಿಗೆ ಆಗಿದೆ, ಬಟ್ ಲಾಂಗ್ ವೀಡಿಯೋಗೆ ಒಂದೂ ಆಗೇ ಇಲ್ಲ. ತುಂಬಾ ಬೇಜಾರಾಗುತ್ತೆ ಆ ಥರ ಆಗುವಾಗ. ವೀಡಿಯೋ ಮಾಡೋದಕ್ಕೂ ಒಂಥರ ಏನಾಗುತ್ತೆ ಅಂದರೆ ಡಿಮೋಟಿವೇಟ್ ಆಗುತ್ತೆ ನಾವು. ನಮಗೆ ವೀಡಿಯೋ ಮಾಡೋದು ಬೇಡ, ಯಾಕೆ ಇಷ್ಟೊಂದು ಕಷ್ಟಪಟ್ಟು ವೀಡಿಯೋ ಮಾಡೋದು, ಸಬ್ಸ್ಕ್ರೈಬರ್ಸೇ ಜಾಸ್ತಿ ಆಗ್ತಾ ಇಲ್ವಲ್ಲ ಅಂತೇಳಿ. ಆದ್ರೂ ಏನು ಮಾಡೋದು, ವೀಡಿಯೋ ಅಂತೂ ಮಾಡಬೇಕು ಅಂತೇಳಿ ಒಂದು ಹಠ ಬಂದಿದೆ. ಇಷ್ಟು ವರ್ಷದ ಆಸೆ, ನಾನು ಇವಾಗಂತಲ್ಲ ತುಂಬ ವರ್ಷಗಳಿಂದನೇ ಒಂದು ಆಸೆ ಇಟ್ಕೊಂಡಿರೋದು, ಯೂಟ್ಯೂಬ್ ಮಾಡಬೇಕು ಅಂತೇಳಿ. ಮೊದಲೆಲ್ಲ ಒಂದು ನಾಚಿಕೆಯಿಂದ ವೀಡಿಯೋ ಮಾಡೋಕ್ಕೇ ಹೋಗಿಲ್ಲ. ಬಟ್ ಆಮೇಲೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಉದಾಸೀನಾಗಿ ಅದನ್ನು ಬಿಟ್ಬಿಟ್ಟೆ, ಯಾಕೆಂದರೆ ಸಬ್ಸ್ಕ್ರೈಬರ್ಸೇ ಆಗ್ತಾ ಇಲ್ವಲ್ಲ ಅಂತೇಳಿ ಅದನ್ನು ಹಾಗೇ ಬಿಟ್ಬಿಟ್ಟೆ. ಆಮೇಲೆ ಇನ್ನೊಂದು ಚಾನಲ್ ಮಾಡಿದ್ದೆ, ಅದೂ ಈ ಥರ ಹೋಯಿತು. ಇದು 3ನೇ ಚಾನಲ್ ಆಗಿರುತ್ತೆ ನಂದು. ಸೊ ಹಾಗಾಗಿ ಇದನ್ನು ಏನೇ ಆಗಲಿ ನಾನು ಅಂದ್ಕೊಂಡಿರೋದು ಮಾಡೋ ತನಕ ಯೂಟ್ಯೂಬ್ ಬಿಡಲ್ಲ ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ. ಪ್ಲೀಸ್ ಯಾರಾದರೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆಯೇ ಇವತ್ತು ಚಿಕನ್ ದೊನ್ನೆ ಬಿರಿಯಾನಿ ಮಾಡೋಣ ಅಂತೇಳಿ, ಅಂದರೆ ಬ್ಯಾಂಗ್ಳೂರು ಸ್ಟೈಲ್ ಬಿರಿಯಾನಿ ಇದೆಯಲ್ವ ಅದನ್ನು ಮಾಡೋಣ ಅಂತೇಳಿ ನಾನಿಲ್ಲಿ ಚಿಕನನ್ನು ಮೊದಲು ಮ್ಯಾರಿನೇಷನ್ ಮಾಡ್ತಾಯಿದ್ದೀನಿ. ಚಿಕನ್ಗಿಲ್ಲಿ ಮೊಸರು, ಅರಿಶಿನ ಪುಡಿ, ಉಪ್ಪು, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ನಾನು ಮ್ಯಾರಿನೇಷನ್ ಮಾಡಿ ಇಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ಬಿರಿಯಾನಿ. ಬ್ಯಾಂಗ್ಳೂರು ಸ್ಟೈಲಿದ್ದು ದೊಣ್ಣೆ ಬಿರಿಯಾನಿ ಇದೆಯಲ್ವ, ತುಂಬಾ ಚೆನ್ನಾಗಾಗುತ್ತೆ. ನೀವೂ ಒಂದು ಸಲ ಬೇಕಂದರೆ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಇಫ್ತಾರಿಗೆ. ಈ ಥರ ನಾರ್ಮಲ್ ಬಿರಿಯಾನಿಗಳಿಗಿಂತ ಈ ಥರ ಮಿಕ್ಸ್ ಬಿರಿಯಾನಿ ಥರ ತಿನ್ನೋದಕ್ಕೂ ತುಂಬಾ ಟೇಸ್ಟ್ ಆಗುತ್ತೆ. ಒಂಥರ ಬೇಡ ಅಂತೇಳಿ ಆಗುತ್ತಲ್ವ, ಆ ಥರ ಆಗೋಲ್ಲ. ಇಫ್ತಾರ್ ಆದಮೇಲೆ ಸ್ವಲ್ಪ ತಿನ್ಕೋಬೋದು. ಹಾಗೆಯೇ ಫ್ರೆಂಡ್ಸ್, ಇವತ್ತು ವೀಡಿಯೋ ಮಾಡೋದಕ್ಕೆ ಏನೂ ಇಲ್ಲ ಅಂದ್ಕೊಂಡೆ. ಯಾಕಂದರೆ ಇವತ್ತೊಂಥರ ಆವಾಗಲೇ ಹೇಳಿದ್ನಲ್ಲ, ಇವತ್ತೊಂಥರ ಉದಾಸೀನ ಥರ ಆಗ್ತಾಯಿತ್ತು. ಬಟ್ ವೀಡಿಯೋ ಮಾಡ್ತಾ ಸ್ವಲ್ಪ ಜಾಸ್ತಿನೇ, ಇಷ್ಟರ ತನಕ ಇಷ್ಟು ಲೆಂತ್ ಆಗಿರೋ ವೀಡಿಯೋನ ಹಾಕಿಲ್ಲ. ಇದು ಸ್ವಲ್ಪ ಜಾಸ್ತಿನೇ ಲೆಂತ್ ಆಗಿಬಿಟ್ಟಿದೆ. ಸೊ ಹಾಗೆಯೇ ಇವಾಗ ನಾನು ಅದೇ ದೊನ್ನೆ ಬಿರಿಯಾನಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನಿಲ್ಲಿ ಸ್ವಲ್ಪ ಅದನ್ನು ಈರುಳ್ಳಿ ಎಲ್ಲ ಇದೆಯಲ್ವ ಅದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋದು. ತುಂಬಾ ಚೆನ್ನಾಗಾಗುತ್ತೆ ಈ ಬಿರಿಯಾನಿಗೆ. ಸೊ ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಕಿ ಇಲ್ಲಿ ನಾನಿದರಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಜೀರಿಗೆ, ಸೋಂಪು, ಕಾಳುಮೆಣಸು ಇದೆಲ್ಲನೂ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದು ಹಾಕಿದ ಮೇಲೆ
ಇಲ್ಲಿ ನಾನು ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ, ಸ್ಮಾಲ್ ಚಿಕ್ಕ ಸೈಜ್ ಈರುಳ್ಳಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಒಂದು 6ರಿಂದ 7 ಹಸಿರು ಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ. ಹಾಕಿ ಒಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತೀನಿ. ಸೊ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ನಾನು ಇಲ್ಲಿ ಪುದೀನನು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡೋದಕ್ಕೆ ನನಗೆ ನೆನಪಿಲ್ಲ, ಸೊ ಇವಾಗ ಅದನ್ನು ಇಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ಪ್ಯಾನಿಗೆ ಹಾಕಿದ ಮೇಲೆ ಇವಾಗ ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಈ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿದ ಮೇಲೆ ಜಾಸ್ತಿಯನ್ನು ಫ್ರೈ ಮಾಡ್ಕೋಬೇಡಿ, ಒಂದು ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗುತ್ತೆ. ಆಮೇಲೆ ಇದು ತಣ್ಣಗಾದ ನಂತರ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡಿ ತಗೊಂಡ್ರಾಯ್ತು. ಸೊ ಇವಾಗ ಇದನ್ನು ನಾನು ತಣ್ಣಗಾಗೋದಕ್ಕೆ ಇಡ್ತಾ ಇದ್ದೀನಿ. ಅದು ತಣ್ಣಗಾಗೋಷ್ಟೊತ್ತಿಗೆ ಇಲ್ಲಿ ಪೈನಾಪಲ್ ಇತ್ತು, ಅದನ್ನು ಕಟ್ ಮಾಡಿ ಎಲ್ಲ ಇಡೋಣ ಅಂತೇಳಿ ಜ್ಯೂಸಿಗೆ. ಒಂದೊಂದೇ ಕೆಲಸ ಆಗ್ತಾ ಇದ್ದಾಗೇ ಒಂದು ಕೆಲಸ ಮುಗಿಯುವಾಗ ಇನ್ನೊಂದು ಕೆಲಸ ರೆಡಿ ಆಗುತ್ತೆ. ಸೊ ಒಂದೊಂದು ಮಾಡ್ತಾ ಹೋದರೆ ಕೆಲಸನೂ ಸ್ವಲ್ಪ ಇಫ್ತಾರ್ ಟೈಮಲ್ಲಿ ಸ್ವಲ್ಪ ಈಸಿ ಆಗುತ್ತೆ, ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ ಕೆಲಸ. ಎಷ್ಟೋ ಚಾಕುಗಳಿದೆಯಲ್ವ, ನೈಫ್, ಅದು ನಾನು ತುಂಬ ಚಾಕುಗಳನ್ನೆಲ್ಲ ತಗೊಂಡಿದ್ದೀನಿ. ಬಟ್ ಏನಂದರೆ ಜಾಸ್ತಿಯಾಗಿ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಬಟ್ ಈ ರೋಡ್ ಸೈಡಲ್ಲಿ ಮಾರೋ 20 ರೂಪಾಯಿದು ಚಾಕು ಇದೆಯಲ್ವ, ಇದಂತೂ ನನಗೆ ಬೇಕೇ ಬೇಕು. ಕೆಲಸ ಮಾಡುವಾಗ ನನಗೆ ಇದೇ ಚಾಕು ಬೇಕು. ಇವಾಗಲ್ಲ, ನಾನು ಹಾಸನದಲ್ಲಿದ್ದಾಗ ರೋಡ್ ಸೈಡಲ್ಲಿ ಮನೆ ಹತ್ರ ಮಾರ್ತಾ ಬರ್ತಾಯಿದ್ರು. ಆವಾಗ 10 ರೂಪಾಯಿ ತಗೋತಾಯಿದ್ರು. ಬಟ್ ಇಲ್ಲಿ ಮಂಗಳೂರಲ್ಲಿ 20 ರೂಪಾಯಿ ತಗೋತಾರೆ. ನಾನು ಅದೇ ಚಾಕುವಲ್ಲಿ ಎಲ್ಲ ಕಟ್ ಮಾಡ್ತಾ ಇದ್ದಿದ್ದು, ಮಟನ್, ಚಿಕನ್ ಎಲ್ಲ ಅದರಲ್ಲೇ ಕಟ್ ಮಾಡ್ತಾಯಿದ್ದೆ. ನನಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಇವಾಗಲೂ ನನಗೆ ಇದೇ ಚಾಕು ಬೇಕು. ಇದು ಏನಾದರೂ ಅದರದ್ದು ಶಾರ್ಪ್ನೆಸ್ ಹೋಗಲ್ಲ. ಇದು ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಕಮ್ಮಿ ಅಂದ್ರೂ ಒಂದು 4 ವರ್ಷ ಆಯ್ತು ಈ ಚಾಕುನ ಯೂಸ್ ಮಾಡ್ತಾ ಇರೋದು. ಚೆನ್ನಾಗೇ ಶಾರ್ಪ್ ಆಗಿರುತ್ತೆ, 20 ರೂಪಾಯಿ ಕೊಟ್ಟರು ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಪೈನಾಪಲೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಈರುಳ್ಳಿ ಫ್ರೈ ಮಾಡ್ಕೊಂಡು ಇಟ್ಟಿದ್ದೀವಲ್ವ, ಇದನ್ನು ಇವಾಗ ತಣ್ಣಗಾಗಿದೆ. ಇವಾಗ ಇದನ್ನು ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡಿ ತಗೋತೀನಿ. ಸೊ ಇವಾಗ ಪೇಸ್ಟ್ ಆಗಿದೆ. ಇವಾಗ ಒಂದು ಪಾತ್ರೆಗಿನಲ್ಲಿ ಫಸ್ಟಿಗೆ ತುಪ್ಪ ಹಾಕೋತಾ ಇದ್ದೀನಿ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಅಂದರೆ ನಾನು ಇವಾಗ ಇದ್ರದ್ದು ಮಸಾಲ ರೆಡಿ ಮಾಡಿರ್ತೀನಿ. ಇವಾಗ ಬಿರಿಯಾನಿ ಮಾಡಲ್ಲ, ನಾನು ಬಿರಿಯಾನಿ ಮಾಡೋದು ಇಫ್ತಾರ್ ಎಲ್ಲ ಆದಮೇಲೆ ಮಾಡೋಣ ಅಂತೇಳಿ. ಸೊ ಇದು ಬಿಸಿ ಆದಮೇಲೆ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಕಸ್ತೂರಿ ಮೇಥಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಇಲ್ಲಿ ಒಂದು ಈರುಳ್ಳಿನ ಹಾಕಿ ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ ನಾನು ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಚಿಕ್ಕದು ಹಾಕ್ಕೊಂಡಿರೋದು, ಯಾಕಂದರೆ ನಾವಿಲ್ಲಿ ಮೊಸರು ಹಾಕ್ಕೋತೀವಿ. ಅಂದರೆ ಚಿಕನ್ನ ನಾವು ಮೊಸರಲ್ಲಿ ಮ್ಯಾರಿನೇಷನ್ ಮಾಡಿದ್ದೀವಲ್ಲ, ಸೊ ಹಾಗಾಗಿ ಅದರದ್ದೇ ಹುಳಿ ಸಾಕಾಗುತ್ತೆ. ಆದರೂ ನಾನು ಒಂದು ಟೊಮೆಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು, ಆಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಇಲ್ಲಿ ಚಿಕನ್ ಮ್ಯಾರಿನೇಷನ್ಗೂ ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಟೊಮೆಟೊ ಹಣ್ಣು ಬೇಗ ಫ್ರೈ ಆಗಲಿ ಅಂತೇಳಿ, ಸಾಫ್ಟ್ ಆಗಲಿ ಅಂತೇಳಿ ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ನಂತರ ಇಲ್ಲಿ ನಾವು ಮ್ಯಾರಿನೇಷನ್ ಮಾಡಿರುವಂತಹ ಚಿಕನ್ ಇದೆಯಲ್ವ, ಇದನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಪೇಸ್ಟ್ ಇದೆಯಲ್ವ, ಗ್ರೀನ್ ಪೇಸ್ಟ್, ಅದನ್ನು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ಕೊತ್ತಂಬರಿ ಪೌಡರ್ ಇದೆಯಲ್ವ, ಧನಿಯಾ ಪೌಡರ್, ಅದೂ ಆಮೇಲೆ ಸ್ವಲ್ಪ ಗರಂ ಮಸಾಲ ಪುಡಿನ ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಮುಚ್ಚಿ ನಾನು ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಇಡ್ತೀನಿ. ಎಣ್ಣೆ ಎಲ್ಲ ಮೇಲ್ಗಡೆ ಬರೋ ತನಕ ಇದನ್ನು ನಾನಿಲ್ಲಿ ಬೇಯೋದಕ್ಕೆ ಇಡ್ತೀನಿ. ಹೈ ಫ್ಲೇಮಲ್ಲಿ ಇಡ್ತಾ ಇಲ್ಲ, ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಡ್ತೀನಿ. ಅಷ್ಟೊತ್ತಿಗೆ ಜ್ಯೂಸ್ ಮಾಡೋದಿತ್ತಲ್ವ, ಸೊ ಅದನ್ನು ಮಾಡೋಣ ಅಂತೇಳಿ. ಅಷ್ಟೊತ್ತಿಗೆ ಮಕ್ಕಳು ಸ್ಕೂಲ್ ಬಿಟ್ಟು ಬಂದಿದ್ದಾರೆ. ಸೊ ಫ್ರೆಂಡ್ಸ್, ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ ನೋಡಿ, ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿದೆ. ಬಟ್ ಇವಾಗ ನಾನು ಇದಕ್ಕೆ ಅಕ್ಕಿ ಏನು ಹಾಕಲ್ಲ, ಸಾಯಂಕಾಲ ಅಂದರೆ ಇಫ್ತಾರಿ ಎಲ್ಲ ಆದಮೇಲೆ ಅದಕ್ಕೆ ಅಕ್ಕಿ ಹಾಕ್ತೀನಿ. ಇವಾಗ ಇದನ್ನು ಮುಚ್ಚಿ ಇಟ್ಬಿಡ್ತೀನಿ. ಸೊ ಇವಾಗ ನಾನಿಲ್ಲಿ
ಉದ್ದಿನ ವಡೆ ಇದೆಯಲ್ವ ಅದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಉದ್ದಿನ ಬೇಳೆ ಇದೆಯಲ್ವ ಅದನ್ನು ನೀರು ಹಾಕದೇನೆ ಇಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಬರುತ್ತಲ್ವ, ಚಿಕ್ಕ ಈರುಳ್ಳಿ ಬರುತ್ತೆ, ನಾಟಿ ಈರುಳ್ಳಿ, ಅದು, ಜೀರಿಗೆ, ಉಪ್ಪು, ಆಮೇಲೆ ಸೋಡಾ ಪುಡಿ ಹಾಕಿದರೆ ನಾವು ಚೆನ್ನಾಗಿ ಏನು ಮಾಡಬೇಕಂದ್ರೆ ಬೀಟ್ ಮಾಡಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಹಗುರ ಆಗಬೇಕು. ಈ ಹಿಟ್ಟಿದೆಯಲ್ವ ಚೆನ್ನಾಗಿ ಹಗುರ ಆಗಬೇಕು, ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಆವಾಗಲೇ ಏನಾಗುತ್ತೆ ಅಂದರೆ ಉದ್ದಿನ ವಡೆ ಚೆನ್ನಾಗಿ ಗರಿ ಗರಿಯಾಗಿ ಏನು ಒಳ್ಳೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೀಟ್ ಮಾಡಬೇಕು. ಕಮ್ಮಿ ಅಂದ್ರೂ ಒಂದು 5 ನಿಮಿಷ ಆದ್ರೂ ಇದನ್ನು ಚೆನ್ನಾಗಿ ನಾವು ಕೈಯಲ್ಲಿ ಬೀಟ್ ಮಾಡ್ಕೋಬೇಕು. ಸೊ ಇವಾಗ ಇದೂ ರೆಡಿ ಆಗಿದೆ. ಇವಾಗ ಇದನ್ನು ನಾನು ಸೈಡಲ್ಲಿ ಇಡ್ತೀನಿ. ಆಮೇಲೆ ಅಂದರೆ ಒಂದು 5:30 ಗಂಟೆ ಆಗುವಾಗ ಇದನ್ನು ಫ್ರೈ ಮಾಡ್ಕೋತೀನಿ. ಹಾಗೆಯೇ ಇವತ್ತು ಸ್ಪೆಷಲ್ ಅಂತೇಳಿ ಏನು ಮಾಡಿಲ್ಲ. ಇವತ್ತು ಈರುಳ್ಳಿ ಬಜ್ಜಿನೂ ಆಮೇಲೆ ಉದ್ದಿನ ವಡೆ ಮಾಡ್ತಾ ಇರೋದು. ಸೊ ಇವಾಗ ಇದನ್ನು ನಾನಿಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಉದ್ದಿನ ವಡೆ ಮಾಡ್ಕೊಳ್ಳುವಾಗ ನಾವು ಅಂದರೆ ಉದ್ದಿನ ಬೇಳೆನ ರುಬ್ಕೋತೀವಲ್ವ, ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು. ಆ ಥರ ರುಬ್ಬಿಲ್ಲ ಅಂದರೆ ಅಂದರೆ ಗ್ರೈಂಡ್ ಆಗಿಲ್ಲ ಅಂದರೆ ಒಂದು ಸ್ವಲ್ಪ ನೀರಂದರೆ ಒಂದೊಂದು ಸ್ಪೂನ್ ಥರ ನೀರನ್ನು ಹಾಕ್ಕೋಬೇಕು. ನೀರು ಥರ ಆದರೆ ಕರೆಕ್ಟ್ ಆಗಲ್ಲ. ಸೊ ಇಲ್ಲಿ ಸ್ವಲ್ಪ ಕೈಗೆ ನೀರನ್ನು ಹಾಕಿ ಇಲ್ಲಿ ಉದ್ದಿನ ವಡೆದು ಶೇಪ್ ಮಾಡಿಕೊಂಡು ಮಾಡ್ಕೋಬೇಕು ಇದನ್ನು ನಾವು. ನನಗೆ ಫಸ್ಟಿಗೆ ಕಷ್ಟ ಆಗ್ತಾಯಿತ್ತು ಈ ಥರ ಶೇಪ್ ಹಾಕೋದಕ್ಕೆ, ಆಮೇಲೆ ಮಾಡ್ತಾ ಕರೆಕ್ಟ್ ಆಗಿದೆ ಇವಾಗ. ಸೊ ಇವಾಗ ಇಫ್ತಾರಿಗೆಲ್ಲ ರೆಡಿ ಆಗ್ತಾ ಇದೆ. ಆಮೇಲೆ ವಿಡಿಯೋ ಮಾಡಿಲ್ಲ ನಾನಿಲ್ಲಿ, ಮೊಬೈಲ್ದು ಚಾರ್ಜ್ ಕಮ್ಮಿ ಆಗಿಬಿಟ್ಟಿತ್ತು. ಮೊಬೈಲನ್ನು ಚಾರ್ಜಿಗೆ ಇಟ್ಟಿದ್ದೆ. ಎಷ್ಟಾಯಿತು ಅಷ್ಟು ವಿಡಿಯೋನ ಮಾತ್ರ ಮಾಡಿರೋದು. ಆಮೇಲೆ ಇಫ್ತಾರಿ ಆದಮೇಲೆ ವಿಡಿಯೋ ಮಾಡ್ತಾ ಇರೋದು. ಸೊ ಇವಾಗ ಚಿಕನನ್ನು ನಾನಿಲ್ಲಿ ಅಂದರೆ ಆವಾಗ ನಾವು ಬಿರಿಯಾನಿಗೆ ರೆಡಿ ಮಾಡ್ಕೊಂಡಿರುವಂತಹ ಚಿಕನ್ ಇದೆಯಲ್ವ ಮಸಾಲ, ಅದನ್ನು ಇವಾಗ ನಾನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಇವಾಗ ಇದು ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಬಿಸಿನೀರನ್ನು ಹಾಕೋತೀನಿ. ತಣ್ಣೀರನ್ನು ಹಾಕೋಬೇಡಿ, ಬಿಸಿನೀರನ್ನು ಹಾಕ್ಕೊಳ್ಳಿ. ಇಲ್ಲಿ ಅಕ್ಕಿನೂ ರೆಡಿ ಆಗಿದೆ, ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ನಾನಿಲ್ಲಿ ಕೋಲಮ್ ರೈಸ್ ಇದೆಯಲ್ವ ಆ ರೈಸನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಸೋನಾ ಮಸೂರಿ, ಬುಲೆಟ್ ರೈಸಲ್ಲಿ ಇದೆಯಲ್ವ ಅದು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಾಸ್ಮತಿ ರೈಸನ್ನು ಯೂಸ್ ಮಾಡ್ಬೋದು, ಮಾಡಬಾರ್ದು ಅಂತೇಳಿ ಏನಿಲ್ಲ. ಇವಾಗ ನಾನು ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ ವಾಶ್ ಮಾಡ್ಕೊಂಡಿರುವಂತಹ ರೈಸ್ ಇದೆಯಲ್ವ ಇದನ್ನು ನಾನಿಲ್ಲಿ ಮಸಾಲೆಗೆ ಹಾಕ್ಕೋತಾ ಇದ್ದೀನಿ. ಬಾಸ್ಮತಿ ರೈಸ್ ಅಂದರೆ ಸ್ವಲ್ಪ ಅಂದರೆ ನಾವು ನಾರ್ಮಲಾಗಿ ಬಿರಿಯಾನಿಗೆ ಯಾವ ಥರ ಸೋಕ್ ಮಾಡ್ಕೋತೀವೋ ಅದೇ ಥರ ಸೋಕ್ ಮಾಡ್ಕೊಳ್ಳಿ. ಬಟ್ ನಾನಿಲ್ಲಿ ಕೋಲಮ್ ರೈಸ್ ಆಗಿರೋದ್ರಿಂದ ಇದನ್ನು ಸೋಕ್ ಮಾಡ್ತಾ ಇಲ್ಲ, ಹಾಗೆಯೇ ಹಾಕ್ಕೋತಾ ಇದ್ದೀನಿ, ವಾಶ್ ಮಾಡಿ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕ್ಕೋತಾ ಇದ್ದೀನಿ. ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ನೀರು ಆರುತ್ತಲ್ವ ಅಲ್ಲಿ ತನಕ ಅದನ್ನು ಹಾಗೆಯೇ ಇಟ್ಕೋಬೇಕು. ನಂತರ ಮೇಲ್ಗಡೆಗೆ ಸ್ವಲ್ಪ ತುಪ್ಪನ ಹಾಕಿ ನಾವು ಇದನ್ನು ಮುಚ್ಚಳ ಮುಚ್ಚಿ ಇದನ್ನು ಒಂದು 10 ರಿಂದ 15 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ದಮ್ಮಿಗೆ ಇಟ್ಬಿಡೋಣ. ಆವಾಗ ನಮ್ಮ ಟೇಸ್ಟಿಯಾಗಿರುವಂತಹ ಬ್ಯಾಂಗ್ಳೂರ್ ಸ್ಟೈಲ್ ದೊನ್ನೆ ಬಿರಿಯಾನಿ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಇದೆಯಲ್ವ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕನ್ನು ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ನಿಮಗೇನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.